ಇವಾಗ ನಾವೆಲ್ಲ ಎಲ್ಲಿ ಹೋಗ್ತಾ ಇದೀವಿ ಅಂತಂದ್ರೆ, ನಾನು ನಮ್ಮಣ್ಣ, ನಮ್ಮ ಮಿಸ್ಸಸ್ಸು ಮತ್ತೆ ಅವಳ ತಂಗಿ ನಾವು ಹೋಗ್ತಾ ಇರೋದು ಇವಾಗ ಎಲ್ಲಿಗೆ ಅಂತಂದ್ರೆ, ಬನ್ನಿ ನೋಡೋಣ. ನಮ್ಮವಳು ಪಾಪ ಆರಾಮಾಗಿ ಮಲ್ಕೊಬಿಟ್ಟವಳೆ. ಇವಳು ಹೋಗ್ತೀನಿ ಒಳಗೆ ಅಂದ್ಬಿಟ್ಟು ಹೋಗ್ಲೇ ಇಲ್ಲ, ಇಲ್ಲೇ ಮಲ್ಕೊಬಿಟ್ಟವಳೆ. ನೀನು ಹಲೋ ಓಯ್ ಮೀನಾ, ಓಯ್ ಮೀನಾ, ಓಯ್ ಮೀನಾ, ಹಾಕಪ್ಪ ನೋಡೋಣ ಯಾವ ಥರ ಇದೆ ಅಂತ, ಸೆಟ್ ಆಗುತ್ತಾ ಇಲ್ಲ ಅಂತ. ಹಾಕಪ್ಪ ನೋಡೋಣ, ಇದೊಂದು ಸ್ವಲ್ಪ ಚೆನ್ನಾಗಿದ್ದಾವೆ. ಹಾಕಪ್ಪ. ಬೆಳಗ್ಗೆ ಎದ್ದು ನಾನು ಫುಲ್ಲಾಗಿ ರೆಡಿ ಆಗಿದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟು ಅಂತಂದರೆ ಎಕ್ಸಾಕ್ಟು 7 o'clock. ಫುಲ್ ಡೇ ಇನ್ ಮೈ ಲೈಫ್ ತೋರಿಸ್ತೀನಿ ನೋಡಿ ಯಾವ ಥರ ಇರುತ್ತೆ, ಏನೇನಿರುತ್ತೆ ಅಂದ್ಬಿಟ್ಟು. ಇವಾಗ ನೋಡೋಣ ಬನ್ನಿ. ನಮ್ಮಪ್ಪ ಇವಾಗ ಬೆಳಗ್ಗೆ ಕೆಲಸ ಮಾಡ್ತಾ ಇದ್ದಾರೆ, ನೀರು ತುಂಬಿಸ್ತಾ ಇದ್ದಾರೆ. ಎಲ್ಲ ಡ್ರಮ್ಮಲ್ಲಿ ಖಾಲಿ ಆಗಿತ್ತು, ಅದಕ್ಕೆ ನೀರು ತುಂಬಿಸ್ತಾ ಇದ್ದಾರೆ. ಅಮ್ಮ ಏನು ಮಾಡ್ತಾಯಿದ್ದಾರೆ? ಏನು ಮಾಡ್ತಾಯಿದ್ಯಮ್ಮ? ಅಮ್ಮ ಸಾರು ಮಾಡ್ತಾ ಇದೆಯಾ? ಓಕೆ. ಪಾಪು ಇನ್ನೂ ಮಲ್ಕೊಂಡಿದ್ದೆ. ಒಂದೊಂದು ದಿನ ಬೇಗ ಎದ್ದೇಳುತ್ತೆ, ಒಂದೊಂದು ದಿನ ತುಂಬ ಲೇಟ್ ಆಗುತ್ತೆ. ಬನ್ನಿ ಇವಾಗ ರೆಡಿ ಆಗಿದ್ದೀನಿ, ಹೋಗೋಣ ಡ್ಯೂಟಿ ಕಡೆ. ನೋಡಿ ಇವಾಗ ಗಾಡಿ ಯಾವ ಥರ ಕಾಣ್ತಾ ಇದೆ ಅಂದ್ಬಿಟ್ಟು, ಒಂಥರ ಹೊಸ ಥರ ಕಾಣ್ತಾ ಇದೆ ಅಲ್ವಾ? ನೋಡಿ ನೆನ್ನೆ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸಿದ್ದೀನಿ. ಇವಾಗ ಇದೆಯಾ ಇಲ್ಲ ಅಂತ ನೋಡೋಣ. ಒರೆಸ್ಕೋಬೇಕಿದು. ಒರೆಸ್ಕೊಂಡಿದ್ದೀನಿ. ಇವಾಗ ಹಾಕೋಣ. ಈಗ ಎಕ್ಸಾಕ್ಟ್ ಗೊತ್ತಾಗುತ್ತೆ. ನೋಡಿ ಹೈಯಲ್ಲಿದೆ, 2ನೇ ಹೋಲ್ ಗಂಟ ಇದೆ. ಓಕೆ, ಸಿಕ್ಕಾಪಟ್ಟೆ ಗಲೀಜಿತ್ತು. ಇಲ್ಲೂ ನಾನು ಲೈಟಾಗಿ ವಾಟರ್ ಒಡಿಸಿದ್ದೀನಿ. ಅಮ್ಮ ಇವಾಗ ಗಾಡಿ ನಿನಗೆ ಯಾವ ಥರ ಕಾಣಿಸ್ತಾ ಇದೆ? ಇಲ್ಲಿ ಕಾಣ್ತಾ ಇದೆಯಾ? 450 ರೂಪಾಯಿ ಕೊಟ್ಟೆ. ನಿನ್ಗೇನು ಪ್ರಾಬ್ಲಮ್ಮಾ? ಪರವಾಗಿಲ್ವಾ? ಎಲ್ಲಾನು ಹೋಗ್ಲಿ, ಕ್ಲೀನ್ ಇದೆ. ಕ್ಲೀನ್ ಇದೆಯಲ್ಲ? ಚೆನ್ನಾಗಿ ಕುತ್ತಿಗೆಗೆ ಮನ್ಸು ಬರೋದು. ಕುತ್ಕೊಳಕ್ ಮನ್ಸು ಬರ್ತದೆ. ಓಕೆ ಥ್ಯಾಂಕ್ ಯು. ಇವಾಗ ಅಮ್ಮ ಚಪಾತಿ ಮಾಡ್ಕೋತಾ ಇದ್ದಾರೆ, ಅಪ್ಪ ಬೆಂಕಿ ಹತ್ರ ಕೂತಿದ್ದಾರೆ. ಇದ್ರ ಮೇಲೆ ಹಾಕೋಕ್ಕೆ ಪ್ಯಾನ್ ಮೇಲೆ ಹಾಕ್ಬಿಟ್ಟು ಅಪ್ಪ ಚಪಾತಿ ಮಾಡೋದು, ಇಲ್ಲಿ ಅಮ್ಮ ಇದು ಮಾಡ್ಕೊಡೋದು. ಏನಂತಾರಮ್ಮ ಇದರಲ್ಲಿ? ಏನಂತಾರೆ ಇದನ್ನ? ಹಿಂಗೆ ಪ್ರೆಸ್ ಮಾಡೋದು, ಅಪ್ಪ ಅಲ್ಲಿ ಫ್ರೈ ಮಾಡೋದು. ಇವಾಗ ಆನ್ ಮಾಡ್ಕೊಂಡಿದ್ದೀನಿ ಡ್ಯೂಟಿ. ಇವಾಗ ಹೋಗೋಣ ಡ್ಯೂಟಿ ಬಿದ್ದರೆ. ಫಸ್ಟ್ ಡ್ರಾಪ್ ಮಾಡಿದೆ ಎಷ್ಟು ಗಂಟೆಗೆ ಅಂತಂದರೆ 9:30ಗೆ. ಇವಾಗ ಡ್ರಾಪ್ ಮಾಡಿದ್ದೀನಿ, ಅದು ಜಿಗ್ನಿ, ಇಲ್ಲೇ ಹೊಸ IG ಕಾಲೇಜ್ ಹತ್ರ. ಹೇಳಿ ಬ್ರೋ. ಹಾಯ್ ಬ್ರೋ, ಏನ್ ಸಮಾಚಾರ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಬ್ರೋ. ಈಗ ಹೋಗ್ತಾ ಇದ್ದೀನಿ. ಈಗ ಅದನ್ನ ಮಾರ್ಬಿಟ್ಟೆ ಕ್ಯಾಬ್. ಡ್ರಾಪ್ ಮಾಡಿ ಬಂದೆ. ಇವಾಗ ಗ್ಯಾಸ್ ಬಂಗೆ ಫುಲ್ ಟ್ಯಾಂಕ್ ಗ್ಯಾಸ್ ಹಾಕ್ಸ್ಕೊಳಕ್ಕೆ 446 ಆಯಿತು ಗ್ಯಾಸ್ ಫುಲ್ ಟ್ಯಾಂಕು. ಬ್ರೋ ಹೋಗ್ಯಾ? ಬಂದೆ ಊಟ ಮಾಡೋಕ್ಕಲ್ಲ, ಸಾರಿ ನಾಷ್ಟ ಮಾಡೋಕ್ಕೆ. ಹೇಗಿದೆ? ಇವಾಗ ನಾಷ್ಟ ಮಾಡಿಕೊಂಡು ಬಂದೆ ಇಲ್ಲಿ DLF ಅಪಾರ್ಟ್ಮೆಂಟ್ ಹತ್ರ. ಇಲ್ಲಿಂದ ಡ್ಯೂಟಿ ಬಿದ್ದರೆ ಬೀಳುತ್ತೆ, ಇಲ್ಲಾಂದರೆ ಮಲ್ಕೊಳೋದೇ ಕೆಲಸ. DLF ಅಪಾರ್ಟ್ಮೆಂಟ್ ಜಿಗ್ನಿಯಿಂದ ಇವಾಗ ಅಲೈನ್ಸ್ ಕಾಲೇಜ್ ಡ್ರಾಪ್ ಮಾಡಿದೆ. ಇವಾಗ ಡ್ರಾಪ್ ಮಾಡಿದ್ದು ಶೆಟ್ಟಿಹಳ್ಳಿ ಬಂಡಾಪುರ. ಶೆಟ್ಟಿಹಳ್ಳಿ ಬಂಡಾಪುರ ಹತ್ರ ಡ್ರಾಪ್ ಮಾಡಿದೆ. ಇವಾಗ ಇನ್ನೊಂದು ಬಿದ್ದಿದೆ ಡ್ಯೂಟಿ, ಹೋಗೋಣ ಇವಾಗ.
ಇವಾಗ ಹೊಸ ಹೈವೇದಲ್ಲಿ ಹೋಗ್ತಾ ಇದ್ದೀನಿ, ಸಕ್ಕತ್ತಾಗಿ ಮಾಡಿದ್ದಾರೆ ಇದು. ನೋಡಿ, ಇದು ಚೆನ್ನೈ ಹೈವೇಗೆ ರೆಡಿ ಆಗ್ತಾ ಇದೆ. ಇದು ಅರ್ಧಂಬರ್ಧ ರೆಡಿ ಆಗೈತೆ, ಇನ್ನ ರೆಡಿ ಆಗ್ಬೇಕು. ಇದು ಯಾಕೆ ಈ ತರ ನಿಂತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಲೋಡ್ ಎಲ್ಲ ಕೆಳಗೆ ಬಿದ್ದೋಗ್ಬಿಟ್ಟಿದೆ ಕಿಟ್ಟಾಗಿ, ಅದಕ್ಕೋಸ್ಕರ ಇವಾಗ ಅಲ್ಲಿಂದ ಬೊಮ್ಮಸಂದ್ರ ಡ್ರಾಪ್ ಮಾಡಿದೆ ಡಿಮಾರ್ಟ್ ಹತ್ರ. ಇವಾಗ ಬಂದೆ ತಗೊಂಡೆ ಮಿಲ್ಸು. ಇವಾಗ ತಿಂತಾ ಇರೋದೇ ಕೆಲಸ. ಮೀಲ್ಸ್ ಬಂದ್ಬಿಟ್ಟು 100 ರೂಪೀಸ್ ತಗೊಂಡ್ರು. ದಿನೇಶ್ ಭಾಯ್ ಅವರು ಸಿಕ್ಕಿದ್ರು. ದಿನೇಶ್ ಭಾಯ್, ಏನ್ ಸಮಾಚಾರ? ಆರಾಮ? ತುಂಬಾ ದಿನ ಆಗಿಲ್ಲ ಸಿಕ್ಕಿ. ಏನ್ ಮಾಡೋದು, ಡ್ಯೂಟಿಗಳು ಮಾಡ್ತಾ ಇದೀನಿ. ಊಟ ಜಸ್ಟ್ ಈಗ ಮಾಡ್ಕೊಂಡು ಮಾತಾಡ್ತಾ ಇದ್ದೆ. ಡ್ಯೂಟಿ ಈಗ ರನ್ನಿಂಗ್ ಅಲ್ಲೇ ಇದೆ. ಸರಿ ಆಯ್ತು. ನಮ್ ವ್ಯೂವರ್ ಸಿಕ್ಕಿದ್ರು, ಯಾಕೋ ವಿಡಿಯೋ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೋದ್ರು. ಮಾಡ್ತಾ ಇದೀನಿ, ಅವ್ರಿಗೆ ಬರ್ತಾ ಇಲ್ಲ ಅಷ್ಟೇ. ಹೋಗ್ತಾ ಇದೀವಿ ನಾವು. ಅಲ್ಲಿ ತುಂಬಾ ಹೊತ್ತು ಮಾತಾಡಿ ಸುಸ್ತಾಗಿದೆ. ಟೀ ಕುಡಿಯಕ್ಕೆ. ಟೀ ಕುಡ್ಕೊಂಡು ದಿನೇಶ್ ಅವರು ಕೆಲ್ಸಕ್ಕೆ ಹೋಗ್ತಾರೆ ಯಾವ ಕಡೆ, ನಾನು ಹೋಗ್ತೀನಿ ನನ್ನ ಗಾಡಿ ಕಡೆ. ಬೊಮ್ಮಸಂದ್ರದಲ್ಲಿ ನಮ್ಮ ದಿನೇಶ್ ಭಾಯ್ ಜೊತೆಲಿ ಟೀ ಎಲ್ಲ ಕುಡ್ಕೊಂಡು ತುಂಬಾ ಹೊತ್ತು ಮಾತಾಡ್ಕೊಂಡು ಅದಾದ್ಮೇಲೆ ಅಲ್ಲಿಂದ ಇವಾಗ ಜಿಗ್ನಿ ಡ್ರಾಪ್ ಮಾಡಿದೆ. ಫೈನಲಿ ಲಾಸ್ಟ್ ಡ್ರಾಪು M5 ಮಾಲ್ ಹತ್ರ ಮಾಡಿದೆ. ಇವಾಗ ಮನೆ ಕಡೆ ಹೋಗ್ಬೇಕು, ಕೆಲಸ ಇದೆ ಸ್ವಲ್ಪ, ಅದಕ್ಕೋಸ್ಕರ. ಫೈನಲಿ ಇವಾಗ ಬಂದೆ ನಾನು ಮನೆ ಕಡೆ. ಇವಾಗ ನಮ್ಮ ಪಾಪು ಏನ್ ಮಾಡುತ್ತೆ ಅಂತ ನೋಡೋಣ. ನಮ್ಮ ಪಾಪು ಇವಾಗ ಏನಾಯ್ತು? ಅಯ್ಯೋ ಅಳ್ತಾ ಇದೆ. ಏನಾಯ್ತು ಪಾಪು? ಪಾಪು ಲಕ್ಷ್ಮಮ್ಮ, ಹೋಯ್. ಹಲೋ 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 ಬೇಬಿ. ಓಕೆ ಓಕೆ ಓಕೆ. ಇವಾಗ ಆಟ ಆಡ್ತಾ ಇದೆ ನಮ್ಮಪ್ಪ ಜೊತೆಲಿ, ನಮ್ಮ ಲಕ್ಷ್ಮಮ್ಮ. ಹಲೋ ಲಕ್ಷ್ಮಮ್ಮ. ನಮ್ಮವಳಿಗೆ ಯಾಕೋ ಇವತ್ತು ಹುಷಾರಿಲ್ದಂಗೆ ಆಗ್ಬಿಟ್ಟಿದೆ, ತಲೆ ಸುತ್ತ ಬರ್ತೈತಂತೆ. ಹಲೋ, ಹೋಗಿ ಸ್ವಲ್ಪ ಇದು ಮಾಡು, ಹೋಗು, ತಲೆ ಮೇಲೆ ಮಸಾಜ್ ಮಾಡು. ಹಂಗೆ ಹಂಗೆ, ಅದು ಅದು. ಏಯ್ ಹಾ 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 ಹಾ. ನೀನ್ ಇನ್ನ ಚೆನ್ನಾಗಿದ್ಯಾ ಲಕ್ಷ್ಮಮ್ಮ? ಎಬ್ಬರ್ಸು. ಇವಾಗ ನಾವೆಲ್ಲ ಎಲ್ಲಿ ಹೋಗ್ತಾ ಇದೀವಿ ಅಂತಂದ್ರೆ, ನಾನು, ನಮ್ಮಣ್ಣ, ನಮ್ಮ ಮಿಸ್ಸಸ್ಸು ಮತ್ತೆ ಅವಳ ತಂಗಿ ನಾವು ಹೋಗ್ತಾ ಇರೋದು. ಇವಾಗ ಎಲ್ಲಿಗೆ ಅಂತಂದ್ರೆ, ಬನ್ನಿ ನೋಡೋಣ. ನಮ್ಮವಳು ಬರ್ತೀನಿ ಅಂದ್ಬಿಟ್ಟು ಇವಾಗ ಮತ್ತೆ ತಲೆ ಸುತ್ತ ಬಂದ್ಬಿಟ್ಟೈತೆ. ಅದಕ್ಕೆ ಆರಾಮಾಗಿ ಮಲ್ಕೊಂಡು, ಒಳ್ಳೆ ಸರಿ ಮಲ್ಕೊಂಡಿರು ನೀನು, ನಾವು ಹೊರಟು ಬರ್ತೀವಿ. ಅವಳು ಬರಲ್ಲ ಅಂತ ಅದಕ್ಕೆ ನಾವು 3 ಜನ ಮಾತ್ರ ಹೋಗ್ಬೇಕು. ನಾವು 3 ಜನ ಹೋಗ್ತಾ ಇದೀವಿ. ಅವಳು ಬಂದಿಲ್ಲ, ಅವಳಿಗೇನೋ ತಲೆ ಸುತ್ತ ಬರ್ತೈತೆ. ಅದಕ್ಕೆ ಇನ್ನು ನೋಡ್ತಾ ಇರು ಇಲ್ಲಿ ಬಟ್ಟೆ. ಓಕೆನಾ? ಓಯ್, ಬಟ್ಟೆ ನೋಡ್ತಾ ಇರು ಇಲ್ಲಿ. ಜಾಸ್ತಿ ಮಾತಾಡೋದು ಹೊಡೆದ್ಬಿಡ್ತೀನಿ. ಮಗುಗೂ ನಮಗೆಲ್ಲ ತಗೊಬಿಟ್ಟಿದ್ದೀವಿ, ಶರ್ಟ್ಗಳು, ಪ್ಯಾಂಟ್ಸು. ಮಗುಗೆ ಇಷ್ಟು ತಗೊಂಡಿದ್ದೀನಿ, ಕಮ್ಮಿ ರೇಟು, ಅದಕ್ಕೋಸ್ಕರ ತಗೊಂಡೆ. ಇದು ಅಪ್ಪಗೆ ಚಪ್ಪಲಿ ಬೇಕಂತೆ, ಇದು ತಗೊತಾ ಇದ್ದೀನಿ. ಅಪ್ಪಗೆ ಎಲ್ಲ 1-2 ಜೊತೆ ತಗೊಂಡು ಹೋಗ್ಬೇಕು. ಎಷ್ಟು ಚಿಕ್ಕದಾಗಿದ್ದಾವೆ. ನಾನು ಪಾಪಗೆ, ಲಕ್ಷ್ಮಿಗೆ ಆಗುತ್ತೇನೋ ಗೊತ್ತಿಲ್ಲ ಇದು ಸೈಜು. ಆದರೆ ತಗೊಂಡು ಹೋಗ್ಬೋದಾಯ್ತು. ಇಷ್ಟು ದೊಡ್ಡದಾಯ್ತು ಇದು. ಆದರೆ ಚಿಕ್ಕದಾಗಿ ಚೆನ್ನಾಗಿ ಕಾಣ್ತಾ ಇದ್ದಾವೆ. ಬಿಟ್ವಿ. ಇವಳಂತೂ ಇನ್ನೂ ಹುಡುಕ್ತಾನೆ ಅವಳೆ. ನಾನು ನಮ್ಮಣ್ಣ ಎಲ್ಲ ತಗೊಂಡೇ ಬಿಟ್ವಿ. ಇವಳು ಇನ್ನೂ ಹುಡುಕ್ತಾನೆ ಅವಳೆ. ಇಷ್ಟು ಚಾಯ್ಸಲ್ಲಿ ಇನ್ನೆಷ್ಟೊತ್ತಾಗುತ್ತೋ, ಇನ್ನು ಇಷ್ಟೊತ್ತು ಕ್ಲೋಸ್ ಆಗ್ಬಿಡುತ್ತೆ ಇವಾಗ. ನೀನು ತಗೊಂತೀಯ? ಇಲ್ಲ, ನಡಿ ಹೋಗೋಣ. ನಂದೆಲ್ಲ ಶಾಪಿಂಗ್ ಆಯಿತು. ಇವಳು ಇನ್ನೂ ಮಾಡ್ತಾನೆ ಇದೆಲ್ಲ. ಅದು ಎಷ್ಟೊತ್ತಾಗುತ್ತೋ ಇವಳದು ಗೊತ್ತಿಲ್ಲ. ನಮ್ದೆಲ್ಲ ಮುಗ್ದೇ ಹೋಯ್ತು. ಇವಳಿಂದ ತಿರುಗ್ತಾ ಇರ್ಬೇಕು ಇವಾಗ. $2,217 ಬಿಲ್ಲಿಂಗ್ ಫೈನಲ್.
ಇವಾಗ ಮುಗೀತು, ನಾವು ಹೋಗ್ತಾ ಇದೀವಿ. ಇವ್ರದೇ ಜಾಸ್ತಿ ಆಗ್ಬಿಟ್ಟಿದೆ. ನಮ್ಮ ಮಿಸ್ಸಸ್ ಅವ್ರ ತಂಗಿದು, ನಮ್ಮ ಅಣ್ಣಂದು ಮತ್ತೆ ನನ್ನ ಮಗಳದು ಐಟಮ್ ತಗೊಂಡ್ ಹೋಗಿದೀವಿ. ಇವಾಗ ಟೋಟಲು 2217 ರೂಪಾಯಿ ಆಗಿದೆ. ನಮ್ಮವಳು ಪಾಪ ಆರಾಮಾಗಿ ಮಲ್ಕೊಬಿಟ್ಟವಳೆ. ಇವಳು ಹೋಗ್ತೀನಿ ಒಳಗೆ ಅನ್ಬಿಟ್ಟು ಹೋಗ್ಲೇ ಇಲ್ಲ, ಇಲ್ಲೇ ಮಲ್ಕೊಬಿಟ್ಟವಳೆ. ನೀನು ಹಲೋ, ನಮ್ಮವಳಿಗೆ ತಲೆ ನೋವ್ತಾ ಇತ್ತು. ಇವಾಗ ಮಾವಿನ ಹಣ್ಣು ನೋಡಿದ ತಕ್ಷಣ ತಲೆ ನೋವೆಲ್ಲ ಹೋಗ್ಬಿಟ್ಟಿದೆ. ಇವಾಗ ಸ್ವಲ್ಪ ಆಕ್ಟಿವ್ ಆಗ್ಬಿಟ್ಲು ನಮ್ಮವಳು. ಅದಕ್ಕೆ ಇವಾಗ ಬಂದ್ವಿ ನಾವು ತಗೊಳಕ್ಕೆ ಮಾವಿನ ಹಣ್ಣು. ನೋಡಿ ಇವಾಗ ಎಲ್ಲಿ ತಗೊಂತಾ ಇದೀವಿ ಅಂತಂದ್ರೆ, ನಾವು ಅತ್ತಿಬೆಲಲ್ಲಿ ತಗೊಂತಾ ಇದ್ದೀವಿ. ಇವಳಿಗೆ ಎದ್ದು ಕಾಣ್ಬಿಡ್ತು ಮಾವಿನ ಹಣ್ಣು ಅಂಗಡಿ. ಅದಕ್ಕೋಸ್ಕರ ಇವಾಗ ತಗೊಂಡು ಹೋಗ್ಬಿಟ್ಟು ಮನೇಲಿ ಚೆನ್ನಾಗಿ ತಿಂದ್ರೆ ಇವಳದು ತಲೆನೋವು ಸರೋಗ್ಬಿಡುತ್ತೆ. ಇಲ್ಲ ಅಂತಂದ್ರೆ ಫುಲ್ಲು ತಲೆ ನೋವ್ತಾ ಇರುತ್ತೆ. ಇವಾಗ ನಮ್ಮವಳು ಪೇ ಮಾಡ್ತಾ ಇದ್ದಾಳೆ. ಸ್ಯಾಲ್ರಿ ಬಂದಿದೆ, ಅದಕ್ಕೆ ಖರ್ಚು ಮಾಡ್ತಾವಳೆ. ಸ್ಯಾಲ್ರಿ ಮನೇಲಿ ದುಡ್ಡಿದ್ರೆ ಮತ್ತೆ ಅದು ಇಲಿಗಳು ತಿನ್ಬಿಡ್ತಾವ, ಅದಕ್ಕೋಸ್ಕರ. ಇವಾಗ ಫೈನಲ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಮನೆ ಕಡೆ. ನಮ್ಮವಳಿಗೇನೋ ವಾಂತಿನೇ ಆಗ್ಬಿಡ್ತಂತೆ. ಎಲ್ಲಿ ಗಲೀಜಾಗಿದೆ, ವಾಂತಿನೇ ಆಗ್ಬಿಟ್ಟಿದೆ. ನಮ್ಮವಳು ಫುಲ್ಲು ಸುಸ್ತಾಗ್ಬಿಟ್ಟವಳೆ, ವಾಂತಿ ಬೇರೆ ಮಾಡ್ಬಿಟ್ಟವಳೆ. ಇವಾಗ ಫೈನಲಿ ಬಂದ್ವಿ ನಾವೆಲ್ಲ ಮನೆಗೆ. ಇವಾಗ ಏನೇನು ಬಟ್ಟೆ ತಂದಿದ್ದೀನಿ, ಎಷ್ಟು ತಂದಿದ್ದೀನಿ ತೋರಿಸ್ತೀನಿ ಬನ್ನಿ. ಕರ್ಕೋಗ್ಲಿಲ್ಲ ನಾವು ಇವತ್ತು. ನಮ್ಮ ಅಮ್ಮನೂ ಮತ್ತೆ ನಮ್ಮ ಅಪ್ಪ ನೋಡ್ಕೋತಿದ್ರು. ಬೇಕೇನಮ್ಮ? ಈ ಚಪ್ಪಲಿ ನಮ್ಮ ಅಪ್ಪಗೆ ನೋಡೋಣ ಸೈಜ್ ಆಗುತ್ತಾ ಇಲ್ಲ ಅನ್ಬಿಟ್ಟು, ಯಾವ ತರ ಕಾಣುತ್ತೆ ಅನ್ಬಿಟ್ಟು. ಹಾಕಪ್ಪ ನೋಡೋಣ ಯಾವ ತರ ಇದೆ ಅಂತ, ಸೆಟ್ ಆಗುತ್ತಾ ಇಲ್ಲ ಅಂತ. ಹಾಕಪ್ಪ ನೋಡೋಣ, ಇದು ಒಂದ್ ಸ್ವಲ್ಪ ಚೆನ್ನಾಗಿದಾವೆ. ಹಾಕಪ್ಪ ಒಂದ್ಸಲ ಹಾಕಪ್ಪ. ಓಕೆನಾ? ಓಕೆ ಅಲ್ಲ? ಏನಾಗಲ್ಲಪ್ಪ, ಬಿಡಪ್ಪ ಅದೆಲ್ಲ. ಪಾಪು ನಿನ್ಗೋಸ್ಕರ ತಂದಿದ್ದೀನಿ ಚಡ್ಡಿ, ಶರ್ಟು ಚಡ್ಡಿ ಎಲ್ಲ ತಂದಿದ್ದೀನಿ. ಬೇಬಿ ಬಾ ನಿಮ್ಗೆ ಬಟ್ಟೆ ತೋರಿಸ್ತೀನಿ. ಇದು ನಮ್ಮ ಲಕ್ಷ್ಮಮ್ಮಗೆ ಈ ತರ ಚಡ್ಡಿಗಳು. ಇನ್ನ ಇದು ಲಕ್ಷ್ಮಮ್ಮಗೆ, ಮತ್ತೆ ಇದು ನಮ್ಮ ಲಕ್ಷ್ಮಮ್ಮಗೆ. ಇದು ಈ ತರ ಬರುತ್ತೆ, ಇದು ಲಕ್ಷ್ಮಮ್ಮಗೆನೆ. ಮತ್ತೆ ಇದು ಲಕ್ಷ್ಮಮ್ಮಗೆನೆ. ಮತ್ತೆ ಇದು ಲಕ್ಷ್ಮಮ್ಮಗೆನೆ. ಮತ್ತೆ ಇದೂನು ನಮ್ಮ ಲಕ್ಷ್ಮಿಗೆ. ಲಕ್ಷ್ಮಮ್ಮ ಲಕ್ಷ್ಮಿ ಎರಡು ಒಂದೇ. ಮತ್ತೆ ಇದು ಹೊಸ ಡಿಸೈನ್ ನಮ್ಮ ಲಕ್ಷ್ಮಿಗೆ. ಏನಂತಾರೆ ಇದನ್ನ? ಜಂಪರ. ಏನಿದು ಜಂಪರ? ಹಾ, ಇದು ಜಂಪರು ಲಕ್ಷ್ಮಿಗೆ. ಇದು ನಮ್ಮ ಲಕ್ಷ್ಮಮ್ಮ ಇದೊಂದು, ಇದು ಲಕ್ಷ್ಮಿಗೆ. ಏನಾಯ್ತಮ್ಮ? ಬಾ ನೀನು ಆ ಕಡೆ ಪಲ್ಟಿಗೆ ನೋಡಿದ್ದೆ. ಬಾವಲ್ಲಿ ನೀನು ಪಲ್ಟಿಗೆ, ಅಮ್ಮ ನೀನು ಪಲ್ಟಿಗೆ ನೋಡಿಬೇಡ. ನೀನು ನೋಡೋ ಬಟ್ಟೆ ಇಲ್ಲಿ ನೋಡಿಲಿ. ಇದು ನಿಂದೆ ತಗೋ, ಇದು ನಿಂದೆ ತಗೋ. ಮತ್ತೆ ತೋರಿಸ್ಲಾ? ನೆಕ್ಸ್ಟು ಇದು ಇದು ನಿಂದೆ ವೈಟು. ಲಕ್ಷ್ಮಮ್ಮ ತಗೋ, ಇದು ನಿಂದೆ. ಓಕೆನಾ? ನೆಕ್ಸ್ಟ್ ಇರಿರು. ಇದು ನಮ್ಮ ಅಣ್ಣದು. ಇದು ನಮ್ಮ ಅಣ್ಣದು. ಇದು ನಮ್ಮ ಅಣ್ಣದು. ಇಷ್ಟು ತಂದಿದ್ದೀನಿ ಅಣ್ಣನ್ಗೆ. ಇಷ್ಟು ನನ್ನ ಮಗಳಿಗೆ. ನಿಂದು ಬಟ್ಟೆ ಕೊಡಿಲಿ. ಓಯ್ ಬಟ್ಟೆ ಕೊಡು, ನಿಂದು ಬಟ್ಟೆ ಕೊಡಿಲಿ. ಬಾ ಇಲ್ಲಿ. ಈ ತರ ಅರ್ಧೋಗಿರೋ ತಂದಿದ್ದಾಳೆ ಇವಳು. ಅಂದ್ರೆ ಇದು ದುಡ್ಡು ಕೊಟ್ಟು ತಂದಿ, ನಾನೇ ಅರ್ಧ ಹಾಕ್ಬಿಡ್ತಾ ಇದ್ದೆ. ಅಯ್ಯೋ ಬೇರೆ. ನೆಕ್ಸ್ಟ್ ಇದು ಚಡ್ಡಿ. ನೆಕ್ಸ್ಟ್ ಇದು ಚಡ್ಡಿನಾ? ಎಂತ ಇದು? ಇದೆಂತ ಸ್ಟೈಲ್ ಮಾರ್ರೆ, ಇದು ಗೊತ್ತಿಲ್ಲ. ಇದು ನಿಂದೆ ತಗೋ. ಓ ಡೆಡ್ ಬಾಡಿ ಯಾರಿಗೆ? ಇದು ನಿನ್ಗ? ಅಯ್ಯೋ ನನ್ ಲಕ್ಷ್ಮಮ್ಮದೇ ಬೆಸ್ಟ್ ನೋಡಮ್ಮ. ಲಕ್ಷ್ಮಮ್ಮ
ನೀನ್ ಚಡ್ಡಿ ಹಾಕಮ್ಮ ಟಕ್ಕರಿ ಟಕ್ ಟಕ್ಕರಿ ಟಕ್ ಟಕ್ಕರ ಟಕ್ ಟಕ್ಕರ ಟಕ್ ಟಕ್. ಕುತ್ಕೊಳಮ್ಮ ಲಕ್ಷ್ಮಮ್ಮ. ನಾನು ಇವಾಗ ನಿನ್ಗೆ ಲಕ್ಷ್ಮಿ ನಿನ್ಗೆ ಯಾವ್ದು ಬೇಕು ಹೇಳು? ಯಾವ್ದು ಬೇಕು? ಯಾವ್ದು ಬೇಕು? ಇದಾಕು ಇವಾಗ ಇದಾಕ್ಲಾ ಲಕ್ಷ್ಮಿ? ಹೋಯ್ ಇದಾಕ್ಲಾ? ಹಾಂ ಅದು ಬೇಕಾ? ಓಕೆ ಸರಿ ಹಾಕ್ತೀನಿ ಬಾ. ಏನು ಹೀರೋಯಿನ್ ಥರ ಕಾಣ್ತಾ ಇದೆಯಾ ಇವಾಗ? ಅಯ್ಯೋ ನಮ್ಮ ಗೊಂಬೆ ಹೀರೋಯಿನು, ಚಿಕ್ಕ ಹೀರೋಯಿನ್ ಇದು. ಹಲೋ ಚಿಕ್ಕ ಹೀರೋಯಿನ್, ಹಲೋ ಗೊಂಬೆ ಹೀರೋಯಿನ್, ಇಲ್ಲಿ ನೋಡಿಲಿ ಗೊಂಬೆ ಹೀರೋಯಿನು ನೋಡು, ಗೊಂಬೆ ಹೀರೋಯಿನು. ತಗೋ ಎಂಜಾಯ್ ಮಾಡು, ಗಲೀಜ್ ಮಾಡ್ತಾ ಇರೋ. ನಿಮ್ಮ ಅಮ್ಮನ ತೊಳಿತಾಳೆ, ಯಾಕಂದ್ರೆ ನಿಮ್ಮ ಅಮ್ಮನಿಗೆ ಹುಷಾರಿಲ್ಲ, ಮಲ್ಕೊ. ಓಕೆ. ಓಹೋ ಇಲ್ಲ ಅರ್ಧೋಗಿರೋ ಪ್ಯಾಂಟ್ಗಳು ಹಾಕೊಂಡು ಇವಳು ಸ್ಟೈಲು. ಮಾಡು ನಮ್ಮ ಅಣ್ಣನಿಗೆ ನೋಡೋಣ ಇವಾಗ ಆ ಥರ ಬಟ್ಟೆ ಹಾಕೊಂಡವನೆ. ಈ 2 ಬಟ್ಟೆ ಹಾಕಿದ್ರೆ ಯಾವ ಥರ ಕಾಣ್ತಾನೆ ಅಂದ್ಬಿಟ್ಟು. ಇದು ಅದಕ್ಕಿಂತ ಚಿಂದಿ. ಇವಾಗ ಒಂಥರ ಇದು ಅಂದರೆ ಯಾವ ಥರ ಕಾಣ್ತಾ ಇದ್ದಾನೆ ಅಂದರೆ ಒಂಥರ ಲುಕ್ಕೇ ಚೇಂಜ್ ಆಗಿಬಿಟ್ಟಿದೆ. ಮಸ್ತಾಗಿ ಬರ್ತಾ ಇದ್ದಾನೆ, ಮಸ್ತಾಗಿ ಕಾಣ್ತಾ ಇದ್ದಾನೆ. ಸರಿ ಓಕೆ, ಇಂಥವೇ ಹಾಕು ನೀನು. ಆಗ ಅರ್ಧೋಗಿರೋದು ಆಗ್ತಾ ಇರ್ತೀಯ. ಓಯ್ ಮೀನಾ, ಊಟ ಮಾಡ್ತೀಯ ಮಾಡಲ್ಲ? ರೈಸು ಅವಾಗಲೇ ಅಮ್ಮ ಮಾಡಿಕ್ಕಿದ್ರು, ಅದಕ್ಕೋಸ್ಕರ ನಾನು ಲೈಟಾಗಿ ಪುಳಿಯೋಗರೆ ಮಾಡಿಕೊಂಡೆ. ರೈಸ್ ಮಾಡಿಟ್ಟಿದ್ರು, ಹೋಗಿ ಮಾಡ್ಕೊಂಡಿದ್ದೀನಿ. ನಮ್ಮವಳು ತಿನ್ನೋಲ್ಲ, ಸುಸ್ತಾಗಿ ಬಿದ್ದವಳೆ. ಇವಳು ಕೊಡಬೇಕು. ನಮ್ಮವಳು ಮಲ್ಗವಳೆ, ನಮ್ಮ ಬೇಬಿನೂ ಮಲ್ಗೈತೆ. ನಾನು ಇವಾಗ ತಿಂತಾಯಿದ್ದೀನಿ. ಅಪ್ಪ ಅಮ್ಮನೂ ಆವಾಗಲೇ ಮಲಗಿಬಿಟ್ರು. ನಮ್ಮ ಅಣ್ಣನೂ ಈಗ ಮಲ್ಕೊಂಬಿಟ್ಟ. ಅಷ್ಟೇ, ನಾನು ತಿಂದ್ಬಿಟ್ಟು ಎಡಿಟ್ ಮಾಡಿ ಮಲ್ಕೊಳೋದೇ ಕೆಲಸ. ಇವಾಗ ಎಡಿಟಿಂಗ್ ಕೆಲಸ ಅಂತಂದ್ರೆ 9:30ಗೆ ಇವಾಗ ಡ್ರಾಪ್ ಮಾಡಿದ್ದೀನಿ. ಎಲ್ಲೆಲ್ಲಿ ಹೊಸ ಐಸಿ ಕಾಲೇಜ್ ಅಂತಿಲ್ಲ ಅದೆಲ್ಲ ಕಟ್ ಮಾಡಬೇಕು. ಮತ್ತು ಇನ್ನೊಂದು ಹೇಳಿ ಬ್ರೋ, ಇನ್ನೊಂದು ಏನು ಮಾಡಬೇಕು ಅಂತಂದರೆ ಅದು ಸೌಂಡ್ನ ಸ್ವಲ್ಪ ಎನ್ಹ್ಯಾನ್ಸ್ ಮಾಡಬೇಕು. ಸೌಂಡು ಬ್ಯಾಕ್ಗ್ರೌಂಡ್ ಸೌಂಡ್ನೆಲ್ಲ ತೆಗಿಬೇಕು. ಆಲ್ರೆಡಿ ತೆಗ್ದಿದ್ದೀನಿ. ಇವಾಗ ಎಡಿಟ್ ಮಾಡಬೇಕು. ಈಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 12 ಗಂಟೆ ಆಗಿದೆ ನೈಟು. ಅದಕ್ಕೋಸ್ಕರ ಇನ್ನು ಇದು ಎಡಿಟಿಂಗ್ಗೆ 12 ಗಂಟೆ ಆಗ್ತಾಯಿದೆ. ಇನ್ನು ಇದನ್ನು ಎಕ್ಸ್ಪೋರ್ಟ್ ಮಾಡೋಕ್ಕೆ ಅದೊಂದು 1 ಅವರ್ ಆಗುತ್ತೆ. ಒಂದೊಂದು ಸಲ ಲೇಟ್ ಆಗುತ್ತೆ. 17 ನಿಮಿಷದೆಲ್ಲ ಒಂದು ಸಲ ಬೇಗನೂ ಹೋಗುತ್ತೆ. ಮತ್ತು ಅಪ್ಲೋಡ್ ಆಗೋಕ್ಕೆ ಅದಕ್ಕೊಂದು 1 ಅವರ್ 2 ಅವರು ಎಡಿಟ್ ಮಾಡಿ. ಇವಾಗ ಫುಲ್ ಎಡಿಟ್ ಮಾಡಿಬಿಟ್ಟು ಏನು ಮಾಡ್ತೀನಿ ಅಂತಂದರೆ ಬಿಟ್ಬಿಡ್ತೀನಿ ಅಪ್ಲೋಡ್ಗೆ. ಎಡಿಟ್ ಮಾಡಿ ಎಲ್ಲ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿ ಅಪ್ಲೋಡ್ಗೆ ಬಿಟ್ಬಿಡ್ತೀನಿ. ಅದು 3 ಗಂಟೆಗೆ 4 ಗಂಟೆಗೆ ಆ ಥರ ಆಗುತ್ತೆ.